ಸಿದ್ದರಾಮಣ್ಣನ ಬೀಜ ನಮ್ದೇ. ನೀವು ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ ಅದು, ನಮ್ಮದು ಬೀಜ ಅದು, ದೇವೇಗೌಡರ ಬೀಜ ಅದು. ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ, ಬಿಸಿ ನೀರು ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸೋದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ, ಅದಕ್ಕೆ. ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರಾ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡಿದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರು ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂದ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಎಷ್ಟೇ ದ್ವೇಷ ಮಾಡು ಮಗನೇ, ಆದ್ರೆ ನನ್ನ ಒಂದು ಫೋಟೋಗಾಗಿ ನೀನು ದಿನವಿಡೀ ದುಡಿತೀಯ. ಎಷ್ಟೇ ದ್ವೇಷ ಮಾಡು. ಡಾಕ್ಟ್ರೇ, ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೇ. ಹ್ಞೂ ಡಾಕ್ಟ್ರೇ. ಮತ್ತಿದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವ್ ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಹೋಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆಂತಕ್ ಆಗಲ್ಲ. ಗಂಡಸ್ರ ಬಾಡಿಲ್ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್, ಅದ್ ನಂಗೂ ಗೊತ್ತು, ನಾನ್ ಡಾಕ್ಟರ್ ಲೇ. ಮತ್ತೆ ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ? ಮಗು. ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಳು ಅವರೇ ಕಣ. ಮುಂಚೆನೆ ಇತ್ತಾ? ವರದಕ್ಷಿಣೆ ಕೊಟ್ಟಿದ್ರಾ? ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಹೊಡೆದ್ರೆ ಒಂದೇ ಏಟಿಗೆ ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್. ನೀನೇ ಹೇಳ್ದಲ್ಲ ಹೆಂಗೆಲ್ಲ ಜ್ಞಾಪನ ಬಂತು ಅಂತ. ಹ್ಞೂ ಡಾಕ್ಟ್ರೇ. ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರುವನ್ ಕೈಲಿ ಸೆರೋಯ್ತು ಅಂತ ಹೇಳ್ದಲ್ಲೋ. ನಂಗ್ ಮರ್ವಿನ ಕೈಲಿ ಎಲ್ಲಿತ್ತು ಯಜಮಾನ್ರೆ? ಇವಾಗ ತಾನೆ ನಂಗೆಲ್ಲ ಜ್ಞಾಪನ ಬಂತು ಅಂದಲ್ಲೋ. ನಾನು ಏನ್ ಮರ್ತೋಗಿದೆ ಯಜಮಾನ್ರೆ? ಡಾಕ್ಟ್ರೇ, ಏನಕ್ಕೊಂದು ಮದುವೆ ಮಾಡಿಸ್ಬಿಡಿ. ಯಾರ ಜೊತೆ? ಯಾರ ಜೊತೆ? ಯಾರ ಜೊತೆ ಮದುವೆ ಮಾಡಿಸ್ಬೇಕು? ನೀವು ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದುವೆ ಮಾಡಿಸ್ರಿ ಅಂತ. ನಾನ್ ಯಾವಾಗ ಹೇಳ್ದೆ? ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಯುವರ್ ಆನರ್, ನಮ್ಮ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ. ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರೋ? ನಿಮ್ ಹೆಂಡತಿ. ನಂಗ್ ಮದ್ವೆ ಎಲ್ಲ ಆಗೈತೆ. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ನಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತೋಗ್ಬಿಡ್ತೀನಿ ನಂಗೆ ಎಂತ ಹೇಳೆ ಅಂತ. ಆಮೇಲೆ ಅವ್ಳು ಬೆಳ್ತಾನೆ ನಾಯಿ ಹೊಡ್ದಂಗ್ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ. ಮತ್ತೆ ಇದ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರೋ? ನಿಮ್ ಹೆಂಡತಿನೋ? ನಂಗ್ ಮದ್ವೆ ಎಲ್ಲ ಆಗೈತೆ ಯುವರ್ ಆನರ್. ಅಯ್ಯೋ, ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ಮ ಹೆಂಡತಿ ನಂಗೆ ಇದೇ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರೋ? ನನ್ ಕೇಸ್ ತಗೊಳ್ಳಿ ಯುವರ್ ಆನರ್. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲೋ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು ಅದ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ನನ್ನ ಮಕ್ಕಳು ಸರ್ಕಾರ ಅವ್ರ ಅವ್ನ ತಾಯಿನಾಡ. ಬಲಾತ್ಕಾರ ಮಾಡೋದಕ್ಕೂ ಬಲವಂತ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಐತೆ. ಕೆಲವು ಶಬ್ದ ಇರಂಗಿಲ್ರಿ. ಯಾವ್ದೋ ಒಂದು ಪಂಚಾಯತಿ ಮೆಂಬರ್ ಹೆಣ್ಮಗಳಿದ್ದು ಅಧ್ಯಕ್ಷದ್ಲು ಪಾಪ ಆಯ್ತು ಹಳ್ಳ್ಯಾಗ. ಹೊಸದಾಗಿ ಆಗಿದ್ಲು, ಎಲ್ಲಿವಲ್ರಿ ನಾ ಭಾಷಣ ಮಾಡಕ್ ಬರಂಗಿಲ್ಲ, ನಾ ಚೇರ್ ಮ್ಯಾಗ ಕುಂದ್ರಂಗಿಲ್ಲ ಅಂತಿದ್ಲು ಪಾಪ ಆಯ್ತು. ಆದ್ರೂ ಹೋಗಿ ಮಂದಿ ಕರ್ಕೊಂಬಂದ್ರೆ ಆಕಿ 4-5 ಮಂದಿ ಪರಿಚಯ ಭಾಷಣ ಮಾಡವ ಬಂದು ಮಾತಾಡ್ಬೇಕು. ಮೇಡಮ್ ಅವ್ರು ಹೊಸದಾಗಿ ನಮ್ಮ ಪಂಚಾಯತಿ ಅಧ್ಯಕ್ಷರಾಗ್ಯಾರ, ಇವ್ರು ಒಲ್ಲೆ ಚೇರ್ ಮೇಲೆ ಕುಂದ್ರಾಕ ಅಂದ್ರು. ನಾವು ಬಿಡ್ಲಿಲ್ಲ, 8 ಮಂದಿ ಹೋಗಿದ್ವಿ, ಬಲಾತ್ಕಾರ ಮಾಡಿ ಕರ್ಕೊಂಬಂದ್ವಿ. ಬಲವಂತಕ್ಕೂ ಬಲಾತ್ಕಾರಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ನೀನ್ ಖುಷಿಯಾಗಿರು ಚಿನ್ನ, ನಾನೇನ್ ಜಡ್ಕ ಹೊಡ್ಕೊಂಡ್ ಮಲ್ಕೊಂತೀನಿ. ಏನಂತ ಭೂಮಿಲಿ ಮಂಗಂತ. ಅಣ್ಣಾರೆ, ಸ್ಕೂಲ್ಗೆ ಹೋಯ್ತೀರಾ? ಹೋಗೋಣ, ಹೋಯ್ತೀವಿ. ಯಾವ ಸ್ಕೂಲು? 10 ವರ್ಷದ ಹಿಂದೆ ಹೋಗಿದ್ರೆ ಇವಾಗ ಹಿಂಗ ಆಟೋ ಓಡಿಸೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿನ್ ಅಕ್ಕನ್ ಬರಂಗಿದ್ರೆ ಬಾ, ಈ ತರ ತಿಕ್ಕದ್ ಮೋಟಿವೇಶನ್ ನೀನ್ ತಿಕ್ದು ಹಿಡ್ಕೊ. ಸ್ವಾಮಿಗಳೇ, ಒಂದು ಸಮಸ್ಯೆ ನಿಮ್ಮ ಹತ್ರ ಹೇಳ್ಕೋಬೇಕಾಗಿತ್ತು. ಕುಳಿತುಕೋ ಮಗು. ಅವನ ಅಕ್ಕನ್ಲೇ ಹೇಳಿದ್ ಮಗು, ಏನು ಸಮಸ್ಯೆ? ಮಕ್ಕಳಾಗ್ತಾ ಇಲ್ಲ ಸ್ವಾಮಿಗಳೇ. ಎಷ್ಟು ವರ್ಷ ಆಯ್ತು ಮಗು ನೀ ಮದುವೆ ಆಗಿ? ಇನ್ನ ಮದುವೆ ಆಗಿಲ್ಲ ಸ್ವಾಮಿ. ನೀನ್ ಅಕ್ಕನ್ ನಾನೇ ಗಿರಾಕಿಲ್ಲ ಅನ್ಕೊಂತೀನಿ, ತಲೆ ದಂಗಾಕ್ ಬಂದಿದ್ಯಾ? ಬಾಳೆಹಣ್ಣು ನಿಂಬೆ ಹಪ್ಳ ಕರಡು, ಬಾಳೆಹಣ್ಣು ನಿಂಬೆ ಹಪ್ಳ ಕರಡು, ಬಾಳೆಹಣ್ಣು ನಿಂಬೆ ಹಪ್ಳ ಕರಡು, ಬಾಳೆಹಣ್ಣು ನಿಂಬೆ ಹಪ್ಳ ಕರಡು, ಬಾಳೆಹಣ್ಣು ನಿಂಬೆ ಹಪ್ಳ ಕರಡು. ಅಣ್ಣ, ಬಾಳೆಹಣ್ಣು ನೀವು ಅಪ್ಪನ್ ತರಡು. ನಾನು ಮನಸ್ಸಿಂದ ಉತ್ತಮ. ಓಕೆ. ಕಲಪೆ ನಾನು ಸುಧೀರಣ್ಣಗೆ ಕೊಡ್ತೀನಿ. ನೈರಣ್ಣ ಅವ್ರೆ, ನೀವ್ ಇನ್ನೊಂದ್ ಮದ್ವೆ ಆಗ್ಬೋದಲ್ಲ, ಯಾಕೆ ಇನ್ನೂ ಮದ್ವೆ ಆಗಿಲ್ಲ? ನನಗೆ ಈಗ ಹೆಣ್ಣುಗಳು ನೋಡ್ತಾ ಇದ್ವಿ. ಡಾಕ್ಟರ್ ನೋಡಿದ್ರೆ ಅವರು ಒಪ್ಕೊಳ್ಳೋರು, ಇಂಜಿನಿಯರ್ ನೋಡಿದ್ರೆ ಅವರು ಒಪ್ಕೊಳ್ಳೋರು. ಅದಕ್ಕೆ ನಿಮ್ ಮನೇಲಿ ಏನಂದ್ರು? ನಮ್ಮನೇಲಿ ಅಂದ್ರೆ ಜಾಸ್ತಿ ಓದಿರೋರು ಬೇಡ ಅಂತ ಅಂದ್ರು. ಅದು ನಿಜ ಬಿಡಿ, ನಾಯಿಗಳ ಜೊತೆ ಇರಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಾಗಿಲ್ಲ. ಅಷ್ಟೇ. ಏನಂತೀರಾ? ನಿಂಗೆ ಕಣ್ಣಾಯಿಸ್ತೀನಿ ಕಿಟಕಿಲಿ, 5 ಹುಡುಗಿರ್ ತಲೆ ಕಾಣಿಸ್ತಾ ಇರುತ್ತೆ.
ಯಾಕೆ ಗ್ಯಾಂಗ್ ಬ್ಯಾಂಗ್ ಮಾಡಕ ನಗ್ತಿರಲ್ರಿ ಯಾಕಂತ ಹೇಳ್ರಿ. 5 ಹುಡುಗಿರ್ ತಲೆ ಅಂದ್ರೆ ನನ್ ಫೋಟೋ ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ಫಿದಾ ಆಗಿ ಅವರು ಇವನ್ನೇ ಒಪ್ಕೋ ಅಂತ ಎಲ್ಲ ಅವಳಿಗೆ ಬ್ರೈನ್ ವಾಶ್ ಮಾಡಿ. ಓ ತಿಪ್ಪುಲ ಸುಂದಲ, ನೀವೇ ಹೆಂಗಾದ್ರೆ ನಿಮ್ ಮಗಂದ ಹೆಂಗೆ? 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸ್. ಓ 8ನೇ ಕ್ಲಾಸ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್. ಇವಾಗ ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ ನನ್ ಮಗನ್ಗೆ. ಡೆಂಗು ಅಂದ್ರೆ ಲಾಲ್ಬಾಗ್ಗೆ ನಂದು ಅಂದ್ರಂತೆ. ಒಂದೊಂದ್ ಫ್ಯಾಷನ್ ಶೋಗ್ ಹೋದ್ರೆ ಬೇರೆ ಬೇರೆ ಕಾಲೇಜ್ ಹುಡುಗಿರ್ ಕಾಲೇಜ್ಗೆ ಹೋದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತದೆ. ನೈರಣ್ಣವ್ರೆ ನಿಮ್ ಕೆಪಾಸಿಟಿ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಹೆಲಿಕಾಪ್ಟರ್ 3 ದಿನ ಫ್ರೀ ಕೊಡ್ತಾರ? ಇಲ್ಲ. ಟಾಪ್ ಹೀರೋಗೆ ಹೀರೋಯಿನ್ಗೆ ಇಲ್ಲ ಕೊಡಲ್ಲ. ಮೋದಿ ಕೊಡ್ತಾರ? 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ಇದು ನನ್ ಕೆಪಾಸಿಟಿ. ನಿಮ್ ಕೆಪಾಸಿಟಿನ ತಗೊಂಡು ನಾಯಿ ಮುಕ್ಳಾಗಿಡ್ರಿ. ಕೇಳರ್ ಸಿಕ್ಕ್ರೆ ಕಿವ್ಯಾಗ ಹುಚ್ಚು ಹೋಯ್ತಿರಿ ನೀವು. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ಅವನೊಂದು ಟಾಪ್ ಹೀರೋಯಿನ್ ಸತೆ ಹೆಲಿಕಾಪ್ಟರ್ ಕೊಡಂಗಿಲ್ಲ ಅಂತ. ಅಣ್ಣ ಹೆಲಿಕಾಪ್ಟರ್ ಬಗ್ಗೆ ಯಾಕೆ ಮಾತಾಡ್ತೀವಿ? ನಮ್ಮೂರ್ ಜಾತ್ರೆಗೆ ಬಂದಿರ್ತಾವ, 4,000 ಕೊಟ್ರೆ ಒಂದ್ ರೌಂಡ್ ಹಾಕ್ಸ್ಕೊಂಡ್ ಬರ್ತಾರೆ. ನನ್ನ ನೋಡಿ ನಿಮ್ಗೆ ಆತರ ಅನಿಸ್ತದ ಸರ್ ನಾನು ಲೇ ಬರಬೇಡಿ ಅಂದ್ರೆ 100 ಹೀರೋಯಿನ್ ಬರ್ತಾರೆ. ಯಾಕೆ ಚಪ್ಪಲಿ ತಗೊಂಡ್ ನೋಡಿ ಯಾಕ ಒಗಿತಿ ಬಿಟ್ರ ಅವನು ಅಂಬಾನಿನ ನನ್ನ ಹತ್ರ ಸಾಲ ಕೇಳೇನಂತ ಹೇಳ್ಬಿಡ್ತೀನಿ. ಮುಚ್ಕೊಂಡು ಹೋಗೋ ಹೋಗು. ನಾಯಿ ಹೊಡಿಯಬೇಕು ಒಂದು ಕೋಲು, ಯಾರಿಗೆಲ್ಲ ಬೇಕು ಇಂತ ಕೆಪುರ್ದುಲ್ಲೋ, ನನ್ನ ನಿಡಿಯಕ್ ತಂದೋಳ್ ನೆಟ್ಟು ಮಂಗೊಂದೊಲ್ಲೋ. ಊಟ ಹೆಂಗೈತೆ? ನೀವಿಬ್ರಿಗೆ ಇಷ್ಟ ಆಯ್ತಾ? ಊಟ ಅಂತ ಸಕ್ಕದಾಗೈತೆ, ಮಸ್ತ್ ಟೇಸ್ಟಿ. ಎಲ್ಲಿರೋದ್ ನೀವಿಬ್ರು? ನಾನ್ ಇಲ್ಲೇ ಪಕ್ಕ ರೋಡಪ್ಪ. ಈ ಬೇವರ್ಸಿ ಎಲ್ಲಿಂದ ಬಂದ ಗೊತ್ತಿಲ್ಲ ನಂಗೆ. ನಾನ್ ನಿಮ್ ಪಕ್ಕದ ಬಿಲ್ಡಿಂಗ್ ಕಣೋ ಬೇವಸಿ ಮಕ್ಕ ಆ ಕಡೆ ಬೀಜಕ್ ಬಾಯ ನೆಮ್ಮದಿ ತಿನ್ನಾಕೋ ಬರಲ್ಲ ಬೇವರ್ಸಿ ನನ್ ಏನ್ರ ಹಿಂಕಿದಾಡ್ತೀರಾ? ಬಿಡ್ರ ಅವಲ್ಲಿ ತಾಳ ಎಲೆ ತಿನ್ನು. ತಾಳ ಎಲೆನಾ ಎಲ್ಲ ತೋರ್ಸ್ ಹೆಂಗೈತ್ ನೋಡೋಣ. 2 ದಿವಸ ಹಳೇದಷ್ಟೇ ತಿನ್ನು. 2 ದಿವಸ ಹಳೇದ ಬೇಡಪ್ಪ, ನಾವೆಲ್ಲ ತಿನ್ನ. ನಂಗಿದೆ ಸಾಕು. ಒಂದ್ 50 ಮೆಣಸಿನ್ಕಾಯಿ ಇದ್ರೆ ತಿನ್ಸ್ಬಿಟ್ರಿ ಆ ಗೋಳಿಗೆ. ಒಂದ್ 500 ಆರ್ಸ್ಕೋರಿಂದ ಓಡೋಗ್ಬಿಡಕ್ ಹಂಗೆ. ಇನ್ಸ್ಪೆಕ್ಟ್ರೆ ನೀವ್ FIR ಬರೀತೀರಾ ಬರೆಯಲ್ವಾ? ನನ್ ಬಾಳೆನ್ ಕಿತ್ಕೊಂಡು ಓಡೋದ ಅವನು. ಅಷ್ಟಕ್ಕೆಲ್ಲ FIR ಆಗಕ್ ಆಗಲ್ಲ ಗುರು, ತುಂಬಾ ಕಷ್ಟ ಇದೆ. ನೀವ್ ಹಾಕ್ತಿರಾ ಇಲ್ಲ ನಿಮ್ ಮೇಲೆ ಕೇಸ್ ಹಾಕ್ಲಾ? ಹೋಯ್ತು ಹೋಗ್ಲಿ, ತಗೋ ಈ ಬಾಳೆಹಣ್ಣು ತಗೋ. ಇದನ್ನೇ ಆ ಬಾಳೆಹಣ್ಣು ಅನ್ಕೊಂಡ್ ತಿನ್ನು. ತಗೋ. ಇಲ್ಲ ಇದೇ ಬೇರೆ ಅದೇ ಬೇರೆ, ನಂಗೆ ಅದೇ ಬಾಳೆಹಣ್ಣು ಬೇಕು. ತಗೊಳ್ಳೋ ಹೋಗ್ಲಿಲ್ಲ, ಎಷ್ಟು ಆಟ ಮಾಡ್ತೀಯಲ್ಲ. ಇಲ್ಲ ನಂಗೆ ಅದೇ ಬಾಳೆಹಣ್ಣು ಬೇಕು. ತಗೊಳ್ಳೋ, ಆ ಬಾಳೆಹಣ್ಣು ಈ ಬಾಳೆಹಣ್ಣು ಎಲ್ಲ ಒಂದೇ ಕಣೋ. ಇಲ್ಲ ಹಂಗೆಲ್ಲ ಆಗಲ್ಲ. ಈಗ ನಿಮ್ದು ನಿಮ್ ಫ್ರೆಂಡು ಒಂದೇ ಬಾಳೆಹಣ್ಣು ಆಗ್ಬಿಡುತ್ತಾ? ಹಲೋ ಅಪ್ಪ. ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು? ನನಗೆ ಲೆಹೆಂಗಾ ಆಗೋಯ್ತು ಹಿಂದಗಡೆಗೆ. ಲೆಹೆಂಗಾ ತಂಡಿ, ಅಮ್ಮಂಗ್ ಸೀರೆ ತಂಡಿ, ಎಲ್ಲ ತಂಡಿ ಬಾ. ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ನ 2 ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನ್ ಅಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ನೋಡು, ಈ KSRTC ಅವರು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಹಾಕೊಂಡು ಹೋಗ್ತಾರೆ ದೊಡ್ಡದಾಗಿ. ಬೇಕಾದ್ರೆ ಇವರ ಪ್ರಾಣಿಗಳ ಮೇಲೆ ಹತ್ತಿಸ್ತಾರೆ. ಏನ್ ನಿನ್ನ ಹೆಸರು? ಮಿಂಚಿಂಗ್ ಮೀನಾಕ್ಷಿ. ನಿನ್ನ ಹೆಸರೇನೆ? ಚುಚ್ಚಿಂಗ್ ಮೀನಾಕ್ಷಿ. ನಮ್ಗಂತೂ ಕೆಲ್ಸ ಗಿಲ್ಸ ಇಲ್ಲ. 8 ಮೇಕೆ ಇವೆ. ಎಷ್ಟು ಬಿತ್ತು ಲೆಕ್ಕ? ಒಂದು 10,000 ಹಾಕಿದ್ರೆ ಎಷ್ಟಾಯ್ತು? 80,000 ಆಯ್ತಲ್ವಾ? ಇಲ್ಲೇ ನೋಡ್ಕೊಂಡಿರು, ರಾತ್ರಿಗೆ ಟ್ರಕ್ ಗಿಗ್ ತಾಂಬರಾನ ಅಂದ್ಬಿಟ್ಟು ಶಿಸ್ತಾಗ ಎತ್ಕೊಂಡು ಹೊಂಟ್ಬಿಡೋಣ. ಎಲ್ಲ ಇಲ್ಲೇ ಇರ್ರೆ, ಬತ್ತೀವಿ, ಎಲ್ಲೂ ಹೋಗ್ಕೋಬೇಡ್ರಿ. ಸರಿ ಇಲ್ಲ ತುಮಕೂರು. ಓ ಮಲ್ಲಿಕಡ್ರಿ, ಎಲ್ಲ ಬತ್ತೀರಿ, ರಾತ್ರಿ ಹೊತ್ತು ಇಲ್ಲೇ ಇರ್ರಿ, ಕಣ್ಕಾಣಲ್ಲ ನಿಮ್ಗೆ. ಹೆಂಗಿದ್ ಸಾಧ್ಯ ಸರ್ ಇದು? ನಮ್ಗೊಂಚೂರು ಹೇಳ್ತೀರಾ? ನಿಮ್ಗೆ ಯಾಕೆ ಬೇಕದು? ಅಪ್ಪ ಇದು ಅಮ್ಮ, ಅವ್ರು 8 ಜನ ಮಕ್ಕಳು ಅಲ್ವೇನೆ? ಬಿಟ್ಟಿದ್ ಕುಡಿದ್ಬಿಟ್ಟು ಡಣ ನಾವ್ ಎರಡುನು ಈ ತರದಲ್ಲ ಇದಾರೆ ಜನ. ಅಣ್ಣ ಬತ್ತೀವಣ, ಹೇಳ್ ಬಂದ ಯಾವತ್ತಾದ್ರೂ ಬಿಳೆ ಕುದ್ರೆ ನೋಡಿದ್ಯಾ? ನೋಡು, ಇದೇ ಬಿಳೆ ಕುದ್ರೆ. ಇದ್ರಲ್ಲಿ ರೆಡ್ ಕಲರ್ ಬಂದ್ರೆ ರೆಡ್ ಹಾರ್ಸು, ಗ್ರೇ ಕಲರ್ ಬಂದ್ರೆ ಗ್ರೇ ಹಾರ್ಸು, ಬ್ಲಾಕ್ ಕಲರ್ ಬಂದ್ರೆ ಬ್ಲಾಕ್ ಹಾರ್ಸು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.